ಮದುವೆ ಮನೆಯಲ್ಲಿ ಯುವತಿ ರಂಪಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಮಂಟಪ ಖಾಲಿ ಮಾಡಿದ್ದಾರೆ ಕುಟುಂಬಸ್ಥರು. ಮುಹೂರ್ತ ನಡೆದ ಮೇಲೆ ಮಂಟಪಕ್ಕೆ ಯುವತಿ ಬಂದಿದ್ಲು. ಆರತಕ್ಷತೆಗೂ ಮುನ್ನ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ರಂಪಾಟ ಮಾಡಿದ್ಲು. ಆರತಕ್ಷತೆಗೂ ಮುನ್ನ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ರಂಪಾಟ ಮಾಡಿದ್ಲು. ಬೇಲೂರು ರಸ್ತೆಯಲ್ಲಿರೋ ಕಲ್ಯಾಣ ಮಂಟಪ. ಯುವಕನ ಕುಟುಂಬಸ್ಥರಿಂದ ಕಲ್ಯಾಣ ಮಂಟಪವನ್ನ ಖಾಲಿ ಮಾಡಲಾಗಿದೆ. 10 ವರ್ಷದಿಂದ ಪ್ರೀತಿಸ್ತಾ ಇದ್ದ ಶರತ್ತು, ಆ ಹುಡುಗ ಏನಿದ್ದಾನೆ ಶರತ್ತು ಅಂತೇಳಿ ಆ ಯುವತಿ ಹೇಳಿರೋದು. ಮದುವೆ ಮನೆಯಲ್ಲಿ ಯುವತಿ ರಂಪಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಕಲ್ಯಾಣ ಮಂಟಪವನ್ನ ಕುಟುಂಬಸ್ಥರು ಖಾಲಿ ಮಾಡಿದ್ದಾರೆ. ಕಾರಣ 10 ವರ್ಷದಿಂದ ಶರತ್ ಪ್ರೀತಿಸ್ತಾ ಇದ್ದ ಅಂತೇಳಿ ಯುವತಿ ಹೇಳಿದಾಳೆ. ಹೀಗಾಗಿ ಆರತಕ್ಷತೆಗೂ ಮುನ್ನ ಆ ಯುವತಿ ಬಂದು ಅಲ್ಲಿ ರಂಪಾಟ ಮಾಡಿದಾಳೆ. ಹೀಗಾಗಿ ಕುಟುಂಬಸ್ಥರು ಕಲ್ಯಾಣ ಮಂಟಪವನ್ನ ಖಾಲಿ ಮಾಡಿದ್ದಾರೆ. ಯುವತಿಯನ್ನ ಪ್ರೀತಿಸಿ ಯುವಕ ವಂಚಿಸಿದ ಆರೋಪದಡಿಯಲ್ಲಿ ಇವತ್ತೇನು ಯುವಕನ ಮದುವೆ ಆಗ್ತಿದ್ದಂತ ಸಂದರ್ಭ ಒಂದು ಹಾಲ್ಗೆ ಬಂದಂತಹ ಯುವತಿ ನ್ಯಾಯಕ್ಕಾಗಿ ಬೇಡಿಕೆ ಇಟ್ಟಿರುವಂತಹ ಒಂದು ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದ ಯುವತಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಏನ್ ವಿಚಾರ ಇದು? ಸರ್ ಅಂದ್ರೆ 2013 ಪರಿಚಯ ಇತ್ತು. ಪರಿಚಯ ಸ್ನೇಹ ಪ್ರೀತಿಗೆ ಇದಾಗಿ ಕೊನೆಗೆ ಮದುವೆ ಹಂತಕ್ಕೂ ಬಂದು ಹಣ ಪಡೆದು ತಾಯಿ ತಂದೆ ಜೊತೆ ಮಾತುಕತೆ ಎಲ್ಲ ಮಾಡಿ ಬಂದಂತ ನನಗ್ ಸಂಬಂಧಗಳನ್ನೆಲ್ಲ ತಡೆದು ಆತ ಹೇಳಿಕೆ ಕೊಟ್ಟಿರ್ತಾನೆ ಮದುವೆ ಆಗ್ತೀನಿ ಅಂತ. ಅದಕ್ಕೆಲ್ಲ ಸೂಕ್ತವಾದ ದಾಖಲೆಗಳಿದೆ ಸರ್. ಕಾಲ್ ರೆಕಾರ್ಡಿಂಗ್ಸ್ ಇದೆ ನನ್ನ ಜೊತೆ ಮಾತಾಡಿರುವಂತದ್ದು. ಸ್ಟ್ರಾಂಗ್ ಆಗಿ ಒಂದು ಆಶ್ವಾಸನೆ ಕೊಟ್ಟು ಈಗ ನಿನ್ನೆ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಇವತ್ತು ಮದುವೆ ಆಗಿದ್ದಾನೆ ಬೇರೆ ಯುವತಿ ಜೊತೆ. ಅದು ತಪ್ಪಾಗುತ್ತೆ ಸರ್. ಹಣದ ಆಸೆಗೋಸ್ಕರ ಇನ್ನೊಂದು ಹುಡುಗಿ ಲೈಫ್ನು ಹಾಳು ಮಾಡಿದ್ದಾನೆ. ಈಗ ನನ್ನ ಲೈಫ್ ಹಾಳಾಗಿ ಹೋಗಿದೆ. ಹಾಗಾಗಿ ಆತ ನನಗೆ ನ್ಯಾಯ ಕೊಡ್ಬೇಕು. ನ್ಯಾಯಯುತವಾಗಿ ಹೋರಾಟವನ್ನ ಏನಿದೆ, ನಾನು ಆಲ್ರೆಡಿ ಕೋರ್ಟ್ ಅಲ್ಲಿ ಕೇಸ್ ಇದೆ, ಸ್ಟೇ ಇದೆ. ಆ ಸ್ಟೇ ನಡುವೆನೂ ಕೂಡ ವಿಚಾರಣೆ ಆಗದಲ್ಲೇ ಈತ ಮದುವೆ ಆಗಿರೋದು ಕಾನೂನು ಮುಖಾಂತರವಾಗಿ ತಪ್ಪಾಗಿದೆ. ಕಾನೂನು ಬಗ್ಗೆ ಯಾವುದೇ ರೀತಿ ಇವ್ರಿಗೆ ನಂಬಿಕೆ ಇಲ್ಲ. ಜೊತೆಗೆ ಕೇವಲವಾಗಿ ಕಾಣ್ತಾ ಇದ್ದಾರೆ. ಹೈಕೋರ್ಟ್ ತೀರ್ಪನ್ನು ಕೂಡ ವಿರೋಧಿಸಿ ಇವರು ಈ ತರ ನಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ನನಗ್ ನ್ಯಾಯ ಸಿಗ್ಬೇಕು, ಅವರಿಗೆ ತಪ್ಪಿಗೆ ಶಿಕ್ಷೆ ಆಗ್ಬೇಕು. ನನ್ ಮದುವೆ ಮಾಡ್ಬಿಟ್ಟು ನನಗೊಂದು ನ್ಯಾಯಯುತವಾದ ಜೀವನ ಕೊಡ್ಬೇಕಂತ ಕೇಳಿ. ಈ ಯುವಕನನ್ನು ಪರಿಚಯ ಆಗಿದೆ ಅವಾಗ ಮತ್ತು ಎಷ್ಟು ಸಮಯದ ಪ್ರೀತಿ? ಸರ್ 2013 ಪರಿಚಯ ಆಗುತ್ತೆ. ಅವಾಗ ಫ್ರೆಂಡ್ಸ್ ಆಗೇ ಇರ್ತೀವಿ. 2015 ಪ್ರೀತಿ ಸರ್. ಈಗ ನಿಮ್ಮನ್ನೆಲ್ಲ ಗೊತ್ತಿತ್ತಾ? ಯುವಕನ ಮನೆಯಲ್ಲಿ ಗೊತ್ತಿತ್ತಾ? ಇಬ್ರು ಮನೆಗಳಿಗೂ ಗೊತ್ತು ಸರ್. ಅವ್ರ ತಾಯಿ ತಂದೆ ನಾನು ಅವ್ರ ಮನೆಗೆ ನವರಾತ್ರಿ ಸಮಯದಲ್ಲಿ ಅವ್ರ ಮನೆಗೆ ಹೋದಾಗ ಅರಿಶಿನ ಕುಂಕುಮ ಕೊಟ್ಟು ನನ್ನ ಆರ್ಥಿಕ ವಿಚಾರಣೆ ಮಾಡಿ ನನ್ನ ತಾಯಿ ತಂದೆ ಬಗ್ಗೆ ನನ್ನ ಪೂರ್ವಾಪರ ಎಲ್ಲ ವಿಚಾರಿಸಿ ಅವರ ಮಗನ ಜೊತೆನೆ ಕಾರಲ್ಲಿ ನನ್ನ ಮನೆಗೆ ತಲುಪಿಸಿರ್ತಾರೆ. ಮದುವೆ ಬಗ್ಗೆನೂ ಮಾತಾಡಿರ್ತಾರೆ ಸರ್. ಸೊ ನಿನ್ನೆ ಕೂಡ ಅವರ ಒಂದು ವಿವಾಹ ಕಾರ್ಯಕ್ರಮದ ಸಂದರ್ಭ ಬಂದು ಪಟ್ಟ ನಡೆದಿದ್ವಿ. ಸೊ ಏನು ನಿಮ್ಮ ಬೇಡಿಕೆ? ಸರ್ ಬೇಡಿಕೆ ಅಂದ್ರೆ ಏನಿಲ್ಲ, ನ್ಯಾಯ ಬೇಕು. ಅನ್ಯಾಯ ಆಗೋಗಿದೆ. ಒಬ್ಳು ಹೆಣ್ಮಗಳು ಜೀವನ ಹಾಳಾಗೋಗ್ಬಿಟ್ಟಿದೆ. ಇನ್ನೊಬ್ಬರನ್ನ ಮದ್ವೆ ಆಗ್ಬಿಟ್ಟು ನನ್ನ ಆತ್ಮಸಾಕ್ಷಿಗೆ ವಿರೋಧವಾಗಿ ಜೀವನ ಮಾಡೋದು ಕಷ್ಟ. ಇನ್ನೊಬ್ಬರ ಜೀವನನ ನಾನು ಹಾಳು ಮಾಡಕ್ ಆಗಲ್ಲ ಸರ್. ಒಬ್ಬ ಗಂಡ್ ಮಗನ ನಾನ್ ಇವನ್ ಜೊತೆ ಇದ್ಬಿಟ್ಟು ಆ ಹುಡುಗನ ಮದುವೆಯಾಗಿ ನನ್ ಲೈಫ್ ನಾನ್ ಸ್ಪಾಯ್ಲ್ ಮಾಡ್ಕೊಳ್ಳಲ್ಲ. ಈತ ಏನ್ ಮಾಡಿದಾನೆ ಈತನೇ ಕರೆಕ್ಷನ್ ಮಾಡ್ಬೇಕಂದ್ರೆ ಈತ ನನ್ ಮದ್ವೆ ಆಗ್ಲೇಬೇಕು ಅಷ್ಟೇ ಸರ್. ಇನ್ನೇನು ಡಿಮಾಂಡ್ ಇಲ್ಲ ಸರ್. ಹಣಕ್ಕೆ ಬೇಡಿಕೆ ಇಡ್ತಾ ಇದಾರೆ. ಕೊಡಿ ತಗೊಳ್ಳಿ ಅಂತ ಹೇಳ್ತಾ ಇದಾರೆ. ನಂಗೆ ಬೇಡ ಸರ್, ನಂಗೆ ಹಣ ಬೇಡ, ಮದ್ವೆ ಆಗ್ಬೇಕಷ್ಟೇ. ಪೊಲೀಸ್ ಮುಂದೆ ಹೇಳಿದಾನೆ ಸಹ, ಇವಳನ್ನ ನಾನು ಫೇಸ್ ಮಾಡ್ತೀನಿ ಕಾನೂನು ಮುಖಾಂತರವಾಗಿ ಅಂತ. ಅವ್ನು ಕಾನೂನು ಮುಖಾಂತರವಾಗಿ ಫೇಸ್ ಮಾಡ್ತೀನಿ. ಇವಿಷ್ಟು ನೊಂದ ಯುವತಿಯ ಮಾತುಗಳು. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು. ನೋಡಿ, ಇದು ಆ ನೊಂದಿರುವಂಥ ಯುವತಿ ಹೇಳ್ತಾ ಇರುವಂಥ ವಿಚಾರ. 2013 ಅವರಿಗೆ ಮೊದಲು ಪರಿಚಯ ಆಗುತ್ತೆ. ಆ ಪರಿಚಯ ಪ್ರೀತಿಯಾಗಿ ತಿರುಗುತ್ತೆ. ಅದಾದಮೇಲೆ ನಾನು ನಿನ್ನೆ ಮದುವೆ ಆಗ್ತೀನಿ ಅಂತೇಳಿ ನನಗೆ ಬಂದಂಥ ಎಲ್ಲ ಸಂಬಂಧಗಳನ್ನು ಕೂಡ ಆತ ಹಾಳು ಮಾಡಿದ್ದ. ಯಾಕಂತಂದರೆ ಆಮೇಲೆ ಆತ ನನಗೆ ಮದುವೆ ಆಗ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದ. ಅದಕ್ಕೆ ಸಂಬಂಧಪಟ್ಟಂಥ ಪ್ರೂಫ್ಗಳು ಅಥವಾ ಆತ ನನ್ನ ಜೊತೆ ಮಾತಾಡಿರುವಂಥ ಕಾಲ್ ರೆಕಾರ್ಡಿಂಗ್ಸು ಅದೆಲ್ಲ ಕೂಡ ನನ್ನ ಹತ್ರ ಇದೆ. ಈಗ ನೋಡಿದ್ರೆ ಈಗ ನನಗೆ ಕೈ ಕೊಟ್ಟು ಬೇರೆಯವ್ರನ್ನ ಮದುವೆ ಆಗ್ತಾ ಇದ್ದಾನೆ ಅಂತೇಳಿ ನನಗೆ ನ್ಯಾಯ ಸಿಗಬೇಕು ಅಂತೇಳಿ ಆ ನೊಂದ ಯುವತಿ ತನ್ನ ಅಳನನ್ನು ತೋಡ್ಕೊಳ್ತಾ ಇರೋವಂಥದ್ದು. ಅದೊಂದು ಕಡೆ ಆರತಕ್ಷತೆ ಇನ್ನೇನು ನಡಿಬೇಕಿತ್ತು. ಅದಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆ ಆಕೆ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಡ್ತಾಳೆ. ಈ ಬೇಲೂರು ರಸ್ತೆಯಲ್ಲಿರುವಂತಹ ಚೌಟ್ರಿ ಇದು. ಆ ಚೌಟ್ರಿಗೆ ಬಂದು
ಅಲ್ಲಿ ರಂಪಾಟ ಮಾಡಿದಂಥ ಕಾರಣಕ್ಕಾಗಿ ಯುವಕನ ಕುಟುಂಬಸ್ಥರು ಸದ್ಯ ಕಲ್ಯಾಣ ಮಂಟಪವನ್ನು ಖಾಲಿ ಮಾಡಿದ್ದಾರೆ. ಆಕೆ ಹೇಳ್ತಾರ ನಾವಿಬ್ಬರು 10 ವರ್ಷದಿಂದ ಇಬ್ಬರು ಪ್ರೀತಿ ಮಾಡ್ತಾ ಇದ್ವಿ, ಈಗ ನೋಡಿದ್ರೆ ಆತ ನನಗೆ ಕೈ ಕೊಟ್ಟು ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಹೊರಟಿದ್ದಾನೆ ಅಂತೇಳಿ ಆಕೆ ಆರೋಪವನ್ನು ಮಾಡ್ತಾ ಇದ್ದಾಳೆ.